ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹೈಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿ ವಿಠಲಂ. ಮಮ ಗುರು ಶ್ರೀ ಹಯ್ಯಾಸ್ಯ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಈವರೆಗೆ ಹರಿಕಥಾಮೃತ ಸಾರದ ಎರಡನೆಯ ಸಂಧಿಯಾದಂತಹ ಕರುಣಾಸಂಧಿ, ಆ ಕರುಣಾಸಂಧಿಯಲ್ಲಿ ಭಾವಪ್ರಕಾಶಿಕೆಯ ವ್ಯಾಖ್ಯಾನ, ಅದರಲ್ಲಿ 7 ಪದ್ಯಗಳು ಮುಗಿದಿದ್ದವು. ಇವತ್ತು 8ನೆಯ ಪದ್ಯ ಮತ್ತು 9ನೆಯ ಪದ್ಯದ ಚಿಂತನೆ ಮಾಡೋಣ. ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ ಶ್ರೀ ಹಯ್ಯಾಸ್ಯ ವಿಠಲ ಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನನ್ನು ನುಡಿಸ್ತಾನೆ ಅದನ್ನು ನುಡಿಯೋದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಅಂದರೆ, ನಾಲ್ಮೊಗ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅವರು ಸೃಷ್ಟಿ ಮಾಡ್ತಾರೆ. ಆದರೆ ಇಲ್ಲಿ ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನ ಒಳಗೆ ತಾನಿದ್ದು ಅಂದರೆ ನಾರಾಯಣ ಪರಮಾತ್ಮ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಅಂದರೆ ಜಗವನ್ನೆಲ್ಲವ ನಿರ್ಮಿಸುವ ಅಂದರೆ ಸೃಷ್ಟಿ ಕಾರ್ಯ ಆಗುತ್ತೆ. ಬ್ರಹ್ಮದೇವರೊಳಗಿದ್ದು ಸೃಷ್ಟಿ ಕಾರ್ಯ ಮಾಡ್ತಾನೆ. ನಾಲ್ಮೊಗನೊಳಗೆ ತಾನಿದ್ದು ಅಂತ ಅಂದರೆ ಮೂಲತಃ ಸೃಷ್ಟಿ ನಾರಾಯಣನೇ ಮಾಡ್ತಾನೆ. ಬ್ರಹ್ಮದೇವರಲ್ಲಿ ನಾಮಕನಾಗಿ ಇದ್ದುಕೊಂಡು ಬ್ರಹ್ಮನಿಂದ ಸೃಷ್ಟಿ ಮಾಡಿಸ್ತಾನೆ ದೇವರು. ಆ ರೀತಿಯಲ್ಲಿ ಮತ್ತೆ ಸಲಹುವ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳಂತ ಕೇಳಿರ್ತೀವಿ. ಬ್ರಹ್ಮನೊಳಗಿದ್ದು ಸೃಷ್ಟಿ ಕಾರ್ಯವನ್ನು ಮಾಡುವವನು ನಾರಾಯಣನೇ. ಸಲಹುವ, ನಾರಾಯಣನು ವಿಷ್ಣು ರೂಪದಲ್ಲಿ ನಿಂತು ಸಲಹುವ ಅಂದರೆ ಸೃಷ್ಟಿಯಾದ ನಂತರ ಆ ಜಗತ್ತನ್ನು ಸಂರಕ್ಷಿಸ್ತಾನೆ ಅಂತ. ಮತ್ತೆ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಗಗನಕೇಶ ಅಂದರೆ ಆಕಾಶದಲ್ಲಿ ಜಟೆಯನ್ನು ಹರಡಿಕೊಂಡು ಗಂಗೆಯನ್ನು ಧಾರಣೆ ಮಾಡ್ತಾರೆ ರುದ್ರದೇವರು. ತ್ರಿವಿಕ್ರಮ ಅವತಾರ ಆದಾಗ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಪಾದ ತೊಳಿತಾರೆ ತ್ರಿವಿಕ್ರಮ ನಾರಾಯಣನಂದು. ಆಗ ಅಲ್ಲಿಂದ ಇಳಿದು ಬಂದಂತಹ ಗಂಗೆಯನ್ನು ರುದ್ರದೇವರು ಭಕ್ತಿಯಿಂದ ಶಿರದಲ್ಲಿ ಧಾರಣೆ ಮಾಡ್ತಾರೆ. ಹಾಗಾಗಿ ಗಗನಕೇಶ ಅಥವಾ ವ್ಯೋಮಕೇಶ ಅಂದರೆ ಅದು ರುದ್ರದೇವರು. ಹಾಗಾಗಿ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ರುದ್ರದೇವರು ಲಯಕರ್ತೃಗಳು, ಅಂದರೆ ಲಯ ಅಂದರೆ ನಾಶ ಮಾಡುವುದು, ಅದು ರುದ್ರದೇವರ ಕೆಲಸ. ಗಗನಕೇಶನೊಳಿದ್ದು ಅವನ ಒಳಗಿದ್ದುಕೊಂಡು ಸಂಹರಿಸುವನು ಅಂದರೆ ಲಯವನ್ನು ಮಾಡುವುದು ನಾರಾಯಣನೇ. ರುದ್ರದೇವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಲಯವನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಲೋಕಗಳ ಎಲ್ಲ ಲೋಕಗಳನ್ನು ಸಂಹಾರ ಮಾಡ್ತಾನೆ ರುದ್ರದೇವರಲ್ಲಿದ್ದು. ಬ್ರಹ್ಮದೇವರಲ್ಲಿದ್ದು ಸೃಷ್ಟಿ ಮಾಡ್ತಾನೆ, ವಿಷ್ಣು ರೂಪದಿಂದ ಸಂರಕ್ಷಣೆ ಮಾಡ್ತಾನೆ, ರುದ್ರದೇವರಲ್ಲಿದ್ದುಕೊಂಡು ಸಂಹಾರ ಮಾಡ್ತಾನೆ, ಲಯ ಮಾಡ್ತಾನೆ ಅಂತ. ಮತ್ತೆ ಸ್ವಗತ ಭೇದ ವಿವರ್ಜಿತನು ಅಂದರೆ
ಅನಂತ ರೂಪಗಳುಳ್ಳ ನಾರಾಯಣ, ಅವನ ಎಲ್ಲ ರೂಪಗಳು ಭೇದವಿಲ್ಲ ಅಂತ ಹೇಳ್ತಾರೆ, ಭೇದ ವಿವರ್ಜಿತ ಅಂತ ಹೇಳ್ತಾರೆ. ಹಾಗಾಗಿ ಅವನ ಯಾವುದೇ ರೂಪಗಳಲ್ಲಿ ಭೇದ ಇರಲ್ಲ. ನರಸಿಂಹ, ವಾಮನ, ತ್ರಿವಿಕ್ರಮ, ವರಾಹ, ರಾಮ, ಕೃಷ್ಣ, ಈ ರೀತಿ ಎಲ್ಲ ಅವತಾರಗಳು ಅಷ್ಟೇ ಶಕ್ತಿವಂತವಾಗಿರತಕ್ಕಂಥದ್ದು. ಮತ್ತು ಸಾಕ್ಷಾತ್ ನಾರಾಯಣನಲ್ಲಿ ಎಷ್ಟು ಸಂಪೂರ್ಣ ಶಕ್ತಿ ಇದೆ ಅಷ್ಟೇ ಶಕ್ತಿ ಅವನ ಎಲ್ಲ ಅವತಾರಗಳಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ವಗತ ಭೇದ ವಿವರ್ಜಿತನು. ಸರ್ವಗ, ಗ ಅಂದರೆ ಗಮಿಸುವುದು ಅಂತಾಗುತ್ತೆ, ಅಂದರೆ ಸಂಚರಿಸುವುದು ಅಂತ. ಸರ್ವಗ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ, ಅಣುರೇಣು ತೃಣಕಾಷ್ಟದಲ್ಲಿ ಇದ್ದುಕೊಂಡು ಸಂಚರಿಸ್ತಾ ಇರ್ತಾನೆ ಭಗವಂತ ಅಂತ. ಸರ್ವಗ ಸದಾನಂದೈಕ ದೇಹನು, ಸದಾ ಆನಂದೈಕ ದೇಹನು, ಕೇವಲ ಆನಂದ ಮಾತ್ರ ಇರುವಂತಹ ದೇವನು. ಅವನಿಗೆ ದುಃಖಗಳಿಲ್ಲ, ಅವನು ಜ್ಞಾನಾನಂದಮಯ ಶರೀರ. ಹಾಗಾಗಿ ಪಂಚಭೌತಿಕ ಶರೀರ ದೇವರದಲ್ಲ, ದುಃಖರಹಿತನು ಅವನು, ಸದಾ ಆನಂದಮಯನು ಅಂತ ಹೇಳ್ತಿದ್ದಾರೆ. ಮತ್ತು ಸ್ವಗತ ಭೇದ ವಿವರ್ಜಿತನು, ಸರ್ವಗ ಸದಾನಂದೈಕ ದೇಹನು, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ ಅಂತ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಅಂದಾಗ ವಿಷ್ಣು ಸಹಸ್ರನಾಮದಲ್ಲಿ 1000 ಹೆಸರುಗಳು ಬರುತ್ತೆ. ಆ ರೀತಿಯಲ್ಲಿ ದಶಾವತಾರ ಈ ರೀತಿಯಲ್ಲಿ ತಗೊಂಡಾಗ ಅನಂತ ನಾಮಗಳಲ್ಲಿ ದೇವರು ಭಕ್ತರಿಂದ ತನ್ನನ್ನು ತಾನು ಕರೆಸ್ಕೊಳ್ತಾನೆ. ಮತ್ತು ಎಲ್ಲ ಜೀವರೊಳಗಿದ್ದು ಅವರವರ ಹೆಸರಿನಿಂದ ಕರೆಸ್ಕೊಳ್ತಾನೆ. ಬ್ರಹ್ಮದೇವರಲ್ಲಿದ್ದು ಬ್ರಹ್ಮ ಅನ್ನೋ ಹೆಸರಿಂದ ವಾಚನಾಗಿರ್ತಾನೆ, ರುದ್ರದೇವರಲ್ಲಿದ್ದು ಶಿವ ಅಥವಾ ರುದ್ರ ಅನ್ನೋ ರೂಪದಲ್ಲಿ ವಾಚನಾಗಿರ್ತಾನೆ. ಹಾಗಾಗಿ ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪರೆವ, ತನ್ನ ಭಕ್ತರನ್ನು ಎಡಬಿಡದೆ ಕಾಪಾಡ್ತಾನೆ, ರಕ್ಷಿಸ್ತಾನೆ ಅಂತ ಅರ್ಥ. ಇನ್ನು ವಿಶೇಷಾರ್ಥ ಚಿಂತನೆ ಮಾಡೋಣ. ಭಾವಪ್ರಕಾಶಿಕೆಯ ವಿಶೇಷಾರ್ಥ ಚಿಂತನೆ. ಇಲ್ಲಿ ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಅಂತ. ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತು ವಿಷ್ಣು ರಹಸ್ಯ ಪ್ರಮಾಣದಲ್ಲಿ ಬ್ರಹ್ಮವಾಚನಾಗಿ ಇದ್ದುಕೊಂಡು ಸೃಷ್ಟಿ ಮಾಡ್ತಾನೆ ಅಂತ ಅಲ್ಲಿ ಹೇಳಿದೆ. ಮತ್ತು ಸಲಹುವ ಅಂದಾಗ ಸ್ಥಿತಿ ಅಂದರೆ ಪಾಲಿಸುವುದು, ಜಗವನ್ನು ಪಾಲಿಸುವುದು, ಅದು ಸೃಷ್ಟಿಯಾದ ನಂತರ ಜಗದ ಪಾಲನೆ ಮತ್ತು ಅದನ್ನು ರಕ್ಷಣೆ ಅದು ಭಗವಂತನಿಗೆ ಬಿಟ್ಟಿದ್ದು, ಅದು ವಿಷ್ಣು ರೂಪದಲ್ಲಿ ಮಾಡ್ತಾನೆ ಅಂತ. ಇನ್ನು ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಇಲ್ಲಿ ರುದ್ರದೇವರಲ್ಲಿ ರುದ್ರ ಅಂತ ಅಥವಾ ಶಿವ ಅನ್ನುವ ಹೆಸರಿನಲ್ಲೇ ದೇವರಿರ್ತಾನೆ. ಮತ್ತು ರುದ್ರದೇವರ ಬಿಂಬರೂಪಿ ಸಂಕರ್ಷಣ ಅನ್ನುವ ಒಂದು ದೇವರ ರೂಪ. ಆ ಸಂಕರ್ಷಣನೇ ಮೂಲದಲ್ಲಿ ಲಯ ಕರ್ತೃ ಆಗಿರ್ತಾನೆ. ಹಾಗಾಗಿ ವ್ಯೋಮಕೇಶ ಅಥವಾ ಗಗನಕೇಶ ಅಂದರೆ ರುದ್ರದೇವರು. ರುದ್ರದೇವರಲ್ಲಿ ರುದ್ರ ಅನ್ನುವ ಹೆಸರಿನಲ್ಲಿ ಇದ್ದುಕೊಂಡು ಅಥವಾ ಸಂಕರ್ಷಣನಾಗಿ ಬಿಂಬದಲ್ಲಿ ಇದ್ದುಕೊಂಡು ಸಂಹಾರವನ್ನು ದೇವರೇ ಮಾಡ್ತಾನೆ ಅಂತ. ಇಲ್ಲಿ ಬ್ರಹ್ಮ ಮತ್ತು ರುದ್ರದೇವರು ಮತ್ತು ವಿಷ್ಣು ಈ 3 ಕಾರ್ಯಗಳನ್ನು ಮಾಡೋದ್ರಿಂದ ಅವರೆಲ್ಲರೂ ಒಂದೇ ಅಂತ ತಿಳಿಬಾರ್ದು. ವಿಷ್ಣು ಸರ್ವೋತ್ತಮ, ಬ್ರಹ್ಮರುದ್ರರು ಆ ಕಾರ್ಯವನ್ನು ವಿಷ್ಣುವಿನ ಕರುಣೆಯಿಂದ ಮಾತ್ರ ಮಾಡ್ತಾರೆ ಅಂತ ಅರ್ಥ. ಮತ್ತು ಬ್ರಹ್ಮರುದ್ರರು ವಿಷ್ಣು ಅಂತಲೂ ತಿಳಿಬಾರ್ದು. ಬ್ರಹ್ಮ ಬೇರೆ, ಅವರು ಜೀವರು, ರುದ್ರದೇವರು ಜೀವರಾಗ್ತಾರೆ. ಅವ್ರ ಒಳಗಡೆ ಅಂತರ್ಯಾಮಿಯಾಗಿ ಪರಮಾತ್ಮನು ನಾರಾಯಣ ಇರ್ತಾನೆ. ಹಾಗಾಗಿ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಸೃಷ್ಟಿ ಮಾಡುವುದು ನಾರಾಯಣ, ರುದ್ರದೇವರ ಅಂತರ್ಯಾಮಿಯಾಗಿ ಲಯ ಮಾಡುವುದು ನಾರಾಯಣ, ಇನ್ನು ವಿಷ್ಣು ರೂಪದಲ್ಲೇ ಇದ್ದುಕೊಂಡು ಸ್ಥಿತಿಯನ್ನು ನೋಡಿಕೊಳ್ಳುವುದು ನಾರಾಯಣ. ಮತ್ತು ಸ್ವಗತ ಭೇದ ವಿವರ್ಜಿತ. ಸ್ವಗತ ಭೇದ ಅಂದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅವನ ಯಾವ ಅವತಾರಗಳಲ್ಲೂ ದೋಷವಿರಲ್ಲ, ಎಲ್ಲ ಅವತಾರಗಳು ಸರ್ವತಂತ್ರ ಸ್ವತಂತ್ರವಾಗಿರ್ತಕ್ಕಂಥದ್ದು. ಮತ್ತು ರಾಮ, ಕೃಷ್ಣ ಮತ್ತು ಮತ್ಸ್ಯಕೂರ್ಮ, ವರಾಹಾದಿ ದಶಾವತಾರಗಳು ಎಲ್ಲವೂ ಸಮ ಶಕ್ತಿಯಲ್ಲಿ ಮತ್ತು ಸ್ವಾತಂತ್ರ್ಯದಲ್ಲಿ, ಉತ್ತಮತ್ವದಲ್ಲಿ ಎಲ್ಲದರಲ್ಲೂ ಸಮವಾಗಿರುತ್ತೆ ಅಂತ. ಹಾಗಾಗಿ ಎಲ್ಲ ದೇವರ ಅವತಾರಗಳು ಮೂಲ ಅವತಾರದಲ್ಲಿ ನಾರಾಯಣ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಎಲ್ಲ ಅವತಾರಗಳಿಗೂ ಅಷ್ಟೇ ಶಕ್ತಿ ಇರುತ್ತೆ. ಆದರೆ ಅವನು ಲೀಲಾ ಮಾನುಷ ವಿಗ್ರಹನಾದ್ದರಿಂದ ಆ ಅವತಾರಗಳಲ್ಲಿ ಆ ಲೀಲೆಗಳನ್ನು ಮಾತ್ರ ತೋರಿಸ್ತಾನೆ ಅಂತ. ಮತ್ತು ಇನ್ನೊಂದು ಹೇಳ್ತಾರೆ, ದೇವರ ನಖ ಅಂದರೆ ಅವನ ಉಗುರು, ಅವನ ಕೂದಲು, ಅವನ ಕಣ್ಣು ಮತ್ತು ಅವನ ಕಿವಿ. ಇವಾಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಪಂಚಭೌತಿಕ ಶರೀರದಲ್ಲಿ ಕಣ್ಣು ಅದರ ಕೆಲಸ ಮಾತ್ರ ಮಾಡಬಲ್ಲದು, ಕಿವಿ ಅದರ ಕೆಲಸ ಮಾತ್ರ ಮಾಡಬಲ್ಲದು. ಆದರೆ ಭಗವಂತನದ್ದು ಜ್ಞಾನಾನಂದಮಯ ಶರೀರ, ಅವನ ಶರೀರದಲ್ಲಿ ಹಾಗಲ್ಲ. ಕಣ್ಣು ಅಷ್ಟಕರ್ತೃತ್ವ ದೇವರದೇನಿದೆ, ಸೃಷ್ಟಿ ಸ್ಥಿತಿ ಲಯಾದಿ ಅಷ್ಟಕರ್ತೃತ್ವ ಅಷ್ಟನ್ನು ಕಣ್ಣು ಮಾಡಬಹುದು, ಅವನ ಕಿವಿಯೂ ಮಾಡಬಲ್ಲದು. ಅವನ ಪ್ರತಿಯೊಂದು ರೋಮಗಳು, ಅವನ ಪ್ರತಿಯೊಂದು ನಖಗಳು, ಅವನ ಎಲ್ಲ ದೇಹದ ಅಂಗಾಂಗಗಳು ಅಷ್ಟು ಅವನಿಗೆ ಸಮ. ಹಾಗಾಗಿ ಅವನ ಅಂಗಾಂಗಗಳಲ್ಲಿ ಮತ್ತು ಭಗವಂತನಲ್ಲಿ ಭೇದ ಇಲ್ಲ. ಹಾಗಾಗಿ ಅವನ ಒಂದು ರೋಮ ಕೂಡ, ಭಗವಂತ ಏನೆಲ್ಲ ಕೆಲಸ ಮಾಡ್ತಾನೆ ಅವನ ಒಂದು ರೋಮ ಕೂಡ ಅಷ್ಟೇ ಕೆಲಸಗಳನ್ನು ಮಾಡಬಹುದು. ಅವನಿಗೆ, ಅವನ ರೋಮಕ್ಕೆ, ಅವನ ನಖಕ್ಕೆ
ಅವನ ಕಣ್ಣಿಗೆ, ಅವನ ಕಿವಿಗೆ, ಅವನ ಅಂಗಾಂಗಗಳಿಗೆ ಮತ್ತು ಅವನಿಗೆ ಭೇದ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಸರ್ವಗ ಸದಾನಂದೈಕ ದೇಹನು ಅಂತ. ಇಲ್ಲಿ ಗ ಅಂದರೆ ಗಮನ ಅಥವಾ ಸಂಚರಿಸುವುದು ಅಂತ. ಸರ್ವಗ ಅಂದರೆ ಎಲ್ಲ ವಸ್ತುಗಳಲ್ಲಿ, ಬ್ರಹ್ಮಾಂಡದಲ್ಲಿರುವ ಅಷ್ಟು ವಸ್ತುಗಳಲ್ಲಿ, ಅಷ್ಟು ಜೀವರಲ್ಲಿ ಸಂಚಾರ ಮಾಡ್ತಿರ್ತಾನೆ ದೇವರು ಅನಂತ ರೂಪಗಳಲ್ಲಿ. ಮತ್ತು ಸದಾನಂದೈಕ ದೇಹನು ಅಂದಾಗ ಜ್ಞಾನಾನಂದಮಯ ಶರೀರ. ಹಾಗಾಗಿ ಅವನಿಗೆ ಆನಂದ ಮಾತ್ರ ಇರುತ್ತೆ, ಅವನಿಗೆ ದುಃಖದ ಲೇಪ ಇರಲ್ಲ ಅಂತ ಹೇಳ್ತಾರೆ. ಮತ್ತು ಭಾಗವತದಲ್ಲಿ ಇದೊಂದು ಜೀವ ಮತ್ತು ಪರಮಾತ್ಮನಲ್ಲಿ ಒಂದು ಹಕ್ಕಿ ರೂಪದಲ್ಲಿ ಅದಕ್ಕೆ ಭೇದ ಹೇಳ್ತಾರೆ. ಜೀವನಲ್ಲಿ ಮತ್ತು ಪರಮಾತ್ಮನಲ್ಲಿ ಏನು ಭೇದ ಅಂತ. ಈ ಜಗತ್ತು ಅನ್ನೋ ವೃಕ್ಷ, ಆ ವೃಕ್ಷದಲ್ಲಿ ಜೀವ ಅನ್ನೋ ಹಕ್ಕಿಯು ಮತ್ತು ಪರಮಾತ್ಮ ಅನ್ನೋ ಹಕ್ಕಿಯು ಗೂಡು ಕಟ್ಕೊಂಡಿರುತ್ತಂತೆ. ಈ ಹಕ್ಕಿ, ಜೀವ ಅನ್ನೋ ಹಕ್ಕಿ, ಅದು ದೇಹ ಅನ್ನೋ ಗೂಡಲ್ಲಿರುತ್ತೆ. ನಮ್ಮ ಶರೀರವೇ ನಮಗೆ ಗೂಡು. ಹಾಗಾಗಿ ಈ ಜೀವ ಅನ್ನುವ ಹಕ್ಕಿ ಆ ದೇಹ ಅನ್ನೋ ಗೂಡಲ್ಲಿರುತ್ತೆ. ಅದು ಎಲ್ಲಿರುತ್ತೆ? ಜಗತ್ತು ಅನ್ನೋ ವೃಕ್ಷದಲ್ಲಿ ಇರುತ್ತೆ. ಮತ್ತು ಈ ಜೀವ ಅನ್ನೋ ಹಕ್ಕಿ ಆ ಜಗತ್ತು ಅನ್ನೋ ವೃಕ್ಷ ಇರುತ್ತಲ್ಲ, ಅದರ ಫಲಗಳನ್ನು ಸದಾ ಭಕ್ಷಿಸ್ತಾ ಇರುತ್ತೆ, ತಿಂತಾ ಇರುತ್ತೆ. ಆದರೆ ಅದು ದುರ್ಬಲವಾಗಿರುತ್ತೆ. ಅಷ್ಟು ಜಗತ್ತು ಅನ್ನೋ ವೃಕ್ಷದಲ್ಲಿ ಬಿಡೋ ಫಲಗಳನ್ನು ಅದು ತಿಂತಾ ಇದ್ದರೆ ಅದು ಆ್ಯಕ್ಚುಲಾಗಿ ದಷ್ಟಪುಷ್ಟವಾಗಿರಬೇಕು, ಆದರೆ ದುರ್ಬಲವಾಗಿರುತ್ತಂತೆ. ಅದು ಜೀವ. ಇನ್ನು ಪರಮಾತ್ಮ ಇನ್ನೊಂದು ಹಕ್ಕಿ ರೂಪದಲ್ಲಿರ್ತಾನೆ. ಅವನು ಜೀವ ಏನು ಮಾಡ್ತಾನೆ, ಅದನ್ನು ನೋಡ್ತಾ ಇರ್ತಾನೆ. ಆಮೇಲೆ ಬಿಂಬನಾಗಿ ಶರೀರದ ಒಳಗಡೆನೂ ಜೀವನ ಒಳಗಡೆನೂ ಬಿಂಬನಾಗಿರ್ತಾನೆ ದೇವರು. ಹಾಗಾಗಿ ಅವನ ಗೂಡು ಶರೀರವೇ ಆಗುತ್ತೆ. ಪ್ರತಿಯೊಂದು ಜೀವರಾಶಿಗಳಲ್ಲಿ ಇದ್ದುಕೊಂಡಿರ್ತಾನೆ, ಮತ್ತು ಜಡವಸ್ತುಗಳಲ್ಲೂ ಇರ್ತಾನೆ ಅವನು. ಹಾಗಾಗಿ ಅವನಿಗೂ ಗೂಡು ದೇಹ ಮತ್ತು ಜಡವಸ್ತುಗಳಾಗತ್ತೆ. ಆದರೆ ಅವನು ಸರ್ವನಿಯಾಮಕ ಆಗ್ತಾನೆ. ಹಾಗಾಗಿ ಇದೆಲ್ಲದನ್ನ ಮೀರಿ ಅವನಿರ್ತಾನೆ. ಮತ್ತು ಅವನು ಈ ಜಗತ್ತು ವೃಕ್ಷದಲ್ಲಿ ಬಿಡುವಂಥ ಫಲಗಳು ಅವನು ಯಾವುದೂ ತಿನ್ನೋಲ್ಲ. ಆದರೆ ಆ ಹಕ್ಕಿ, ಆ ಪರಮಾತ್ಮನ ಹಕ್ಕಿ ಸದಾ ಬಲಿಷ್ಠವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಬಿಂಬನಿಗೆ ಅಂದರೆ ಪರಮಾತ್ಮನಿಗೆ ಈ ಮನುಷ್ಯರಂತೆ ವಿಷಯ ಭೋಗಗಳಿರಲ್ಲ, ಅಥವಾ ಜೀವರಂತೆ ವಿಷಯ ಭೋಗಗಳಿರಲ್ಲ. ವಿಷಯ ಭೋಗ ಅಂದರೆ ಈಗ ಕರ್ಮೇಂದ್ರಿಯಗಳಿಂದ ಮಾಡುವಂತಹ ಭೋಗಗಳು ಯಾವುದು ದೇವರಿಗಿರಲ್ಲ ಅಂತ. ಅವನು ಸದಾನಂದಮಯ, ಜ್ಞಾನಾನಂದಮಯ. ಅವನು ಸದಾ ಆನಂದದ ಅನುಭವದಲ್ಲಿ ಇರ್ತಾನೆ ಅವನು. ಮತ್ತು ಜೀವರಲ್ಲಿ ಆ ಜೀವರು ಸುಖ ಪಟ್ಟಾಗ ಆ ಸುಖವನ್ನು ತಾನು ಸ್ವೀಕರಿಸಿ ಆ ಸುಖದ ಅನುಭವವನ್ನು ಜೀವರಿಗೆ ಕೊಡ್ತಾನೆ ಅಂತಾಗತ್ತೆ. ಹಾಗಾಗಿ ಜೀವರಲ್ಲಿ ದುಃಖಗಳು ಕೊಡ್ತಾನೆ, ಆದರೆ ಆ ದುಃಖದ ಲೇಪ ಭಗವಂತನಿಗಿರಲ್ಲ. ದುಃಖದ ಲೇಪ ಇತ್ತು ಅಂದರೆ ಭಗವಂತನಿಗೆ ಮತ್ತು ಒಬ್ಬ ಜೀವನಿಗೆ ವ್ಯತ್ಯಾಸ ಬರಲ್ಲ. ಹಾಗಾಗಿ ಭಗವಂತ ಜ್ಞಾನಾನಂದಮಯ, ಅವನಿಗೆ ದುಃಖದ ಲೇಪವೇ ಇರಲ್ಲ ಅಂತ ಹೇಳಿ, ಮತ್ತು ಜೀವನಂತೆ ವಿಷಯ ಭೋಗಗಳಿರಲ್ಲ ಅಂತ ಹೇಳ್ತಾರೆ. ಮತ್ತು ಜೀವನಲ್ಲಿ ಸ್ವರೂಪಾನಂದ ಅಂತ. ಸ್ವರೂಪಾನಂದ ಅಂದರೆ ಈ ದೇಹದ ಒಳಗಿರುವಂತಹ ಜೀವನ ಸ್ವರೂಪ ಅವನಿಗೆ ಬಿಂಬಾಪರೋಕ್ಷ ಆದಾಗ ಆ ಸ್ವರೂಪಾನಂದವನ್ನು ಜೀವನಿಗೆ ಕೊಡ್ತಾನೆ. ಆಗ ಆ ಸಚ್ಚಿದಾನಂದ ಜೀವನು, ಆ ಸಚ್ಚಿದಾನಂದ ವಿಗ್ರಹ ನಾರಾಯಣನ ಆ ಬಿಂಬನ ಸುಖವನ್ನು ಪಡ್ತಾನೆ ಅಂತ ಹೇಳ್ತಾ ಆ ಸ್ವರೂಪಾನಂದವನ್ನು ಕೊಡ್ತಾನೆ ಅಂತ ಹೇಳ್ತಿದ್ದಾರೆ. ಮತ್ತೆ ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪೊರೆವ. ದೇವರು ಅನಂತ ನಾಮಗಳು, ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ದಾಯಿತು. ಆ ರೀತಿಯಲ್ಲಿ ರಾಮ, ಕೃಷ್ಣ, ಗೋವಿಂದ, ಮುಕುಂದ, ಶ್ರೀನಿವಾಸ, ವಿಠ್ಠಲ, ಪಾಂಡುರಂಗ, ಪಂಢರೀನಾಥ, ಈ ರೀತಿಯಲ್ಲಿ ಅನಂತ ಹೆಸರುಗಳು. ಆ ಭಕ್ತರಿಗೆ ಯಾವ ಹೆಸರಲ್ಲಿ ಅವನು ಕರೆದರೆ ತೃಪ್ತಿ, ಆ ರೀತಿಯಲ್ಲಿ ಕರೀತಾರೆ. ಮತ್ತು ಎಲ್ಲರಲ್ಲೂ ಬಿಂಬನಾಗಿದ್ದುಕೊಂಡು ಪ್ರತ್ಯೇಕ ಪುರಂದರದಾಸರಲ್ಲಿ ಪುರಂದರ ವಿಠಲನಾಗಿರ್ತಾನೆ, ವಿಜಯದಾಸರಲ್ಲಿ ವಿಜಯ ವಿಠಲನಾಗಿ ಬಿಂಬರೂಪದಲ್ಲಿರ್ತಾನೆ. ಆ ರೀತಿಯಲ್ಲಿ ಅನಂತ ಹೆಸರುಗಳಲ್ಲಿ ಕರೆಸ್ಕೊಳ್ತಾನೆ. ಮತ್ತು ಭಕ್ತರನ್ನು ಪೊರೆವ ಅಂತ ಈ ರೀತಿಯಲ್ಲಿ ಕರೆಸ್ಕೊಳ್ತಾ ತನ್ನ ಭಕ್ತರನ್ನು ಸದಾ ಕಾಪಾಡ್ತಿರ್ತಾನೆ ಅಂತ. ಇಲ್ಲಿ ಇನ್ನೊಂದು ಅರ್ಥ ಕೂಡ ಮಾಡಬಹುದು. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಅಂದರೆ ದೇವರ ಅನಂತ ಹೆಸರುಗಳನ್ನು, ಅಂದರೆ ದೇವರ ಬೇರೆ ಬೇರೆ ನಾಮಗಳನ್ನು ಹಾಡ್ತಾ, ಹೊಗಳ್ತಾ, ಸ್ತುತಿ ಮಾಡ್ತಾ ಯಾರು ಭಕ್ತರು ಭಗವಂತನ ಸ್ತುತಿ ಮಾಡ್ತಿರ್ತಾರೆ ಅಥವಾ ಗಾಯನದಿಂದ ಭಗವಂತನ ಹೊಗಳಿರ್ತಾರೆ, ಅಂತಹ ಭಕ್ತರನ್ನು ಪುರಿತಾನೆ ಅಂತ ಅರ್ಥ ಬರುತ್ತೆ. ಮತ್ತೆ ಇನ್ನು ಮುಂದಿನ ಪದ್ಯದ ಚಿಂತನೆ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ.
ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲಕ್ಷಿಸನು ಲೋಕದಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು. ಅಂದರೆ ದೇವರು ಎಲ್ಲ ಜೀವರಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಗಳನ್ನು ತಾನೇ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಬ್ಬನಲ್ಲಿ ನಿಂತು ಆಟ ಆಡ್ತಾನಂತೆ, ಮತ್ತೊಬ್ಬನಲ್ಲಿ ನಿಂತು ನೋಡುವನು. ಅಂದರೆ ಮಕ್ಕಳು ತಂದೆ ಮುಂದೆ ಆಟ ಆಡ್ತಾರೆ, ತಂದೆ ಒಳಗಡೆ ನಿಂತ್ಕೊಂಡು ಮಕ್ಕಳ ಆಟವನ್ನು ನೋಡ್ತಾನೆ, ಮಕ್ಕಳಲ್ಲಿ ಇದ್ದುಕೊಂಡು ಅವನೇ ಆಟ ಮಾಡ್ತಾನೆ. ಈ ರೀತಿಯಲ್ಲಿ ದೇವರು ಜಗನ್ನಾಟಕ ಸೂತ್ರಧಾರಿ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಇನ್ನೊಬ್ಬನಲ್ಲಿ ನಿಂತ್ಕೊಂಡು ನೋಡ್ತಾನೆ. ಬೇಡುವನೊಬ್ಬನಲ್ಲಿ, ಒಬ್ಬನಲ್ಲಿ ನಿಂತ್ಕೊಂಡು ಬೇಡ್ತಾನೆ, ನಂಗೆ ಇದು ಬೇಕು ಅದು ಬೇಕು ಅಂತ ಯಾಚನೆ ಮಾಡ್ತಾನೆ. ನೀಡುವನು, ಇನ್ನೊಬ್ಬನಲ್ಲಿ ನಿಂತ್ಕೊಂಡು ಕೊಡ್ತಾನೆ, ಅದನ್ನು ಬೇಡಿದ್ದನ್ನು ಕೊಡ್ತಾನೆ, ಅವನೇ ಬೇಡ್ತಾನೆ ಅಂತ. ಮಾತಾಡುವನು ಬೆರಗಾಗಿ, ಅಂದರೆ ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಒಬ್ಬನಲ್ಲಿ ಬೇಡ್ತಾನೆ ಮತ್ತೆ ನೀಡ್ತಾನೆ. ಮಾತಾಡುವನು ಬೆರಗಾಗಿ, ಅವನೇ ಆಶ್ಚರ್ಯವನ್ನು ಪಡ್ತಾ ಎಲ್ಲರಲ್ಲಿ ನಿಂತು ಅವನೇ ಮಾತಾಡ್ತಾನೆ ಅಂತ. ಈ ರೀತಿಯಲ್ಲಿ ಎಲ್ಲರಲ್ಲಿ ನಿಂತು ಎಲ್ಲ ವ್ಯಾಪಾರಗಳನ್ನು ನಡೆಸುವುದು ಭಗವಂತ ಅಂತ. ಮತ್ತೆ ಅಬ್ಬರದ ಹೆದ್ದೈವನಿವ, ಅಬ್ಬರ ಅಂದರೆ ಆರ್ಭಟ ಅಂತ ಆಗುತ್ತೆ. ಈ ನಾರಸಿಂಹ ಅವತಾರದಲ್ಲಿ ಭಗವಂತ ಬಂದಿದ್ದ ಆರ್ಭಟವನ್ನು ನೋಡಬಹುದು. ಅಷ್ಟು ಅಬ್ಬರದಿಂದ ಬರ್ತಾನೆ ಭಗವಂತ. ಅಬ್ಬರದ ಹೆದ್ದೈವನಿವ, ಇವನಿಗಿಂತ ದೊಡ್ಡ ದೈವವು ಯಾವುದೂ ಇಲ್ಲ, ಸರ್ವೋತ್ತಮ ನಾರಾಯಣ. ಅಂತಹ ದೈವನು ಇವ. ಮತ್ತೊಬ್ಬರನ್ನು ಲಕ್ಕಿಸನು, ಲಕ್ಷ್ಮೀದೇವಿಯಾಗಲಿ ಬ್ರಹ್ಮವಾಯುಗಳಾಗಲಿ ಅವನ ಪ್ರೀತಿಯಿಂದ ಅವನು ಅವ್ರಿಗೆ ಅಧೀನವಾಗಿರ್ತಾನೆ. ಆದರೆ ಅವನು ಯಾರ ಅಧೀನವೂ ಅಲ್ಲ ಅಂತ, ಯಾರನ್ನೂ ಅವನು ಲಕ್ಷಿಸುವ ಅವಶ್ಯಕತೆ ಇಲ್ಲ. ಮತ್ತೊಬ್ಬರನ್ನು ಲಕ್ಕಿಸನು. ಮತ್ತು ಎಂತಹ ಅಸುರರು, ಎಷ್ಟು ಬಲಿಷ್ಠವಾದಂತಹ ಅಸುರರಾದರೂ ದೇವರ ಮುಂದೆ ತೃಣಕ್ಕೂ ಸಮಾನವಲ್ಲ. ಮತ್ತು ವಾಯುದೇವರ ಶಕ್ತಿ ನಾವು ಕೇಳಿರ್ತೀವಿ ರಾಮಾಯಣದಲ್ಲಿ, ಅಂತಹ ಮಹಾಮಹಿಮೆ ವಾಯುದೇವರದ್ದು. ಅಷ್ಟು ಬಲಿಷ್ಠರಾದಂತಹ ವಾಯುದೇವರು ನಾರಾಯಣನ ಶಕ್ತಿಯ ಮುಂದೆ ತೃಣವೂ ಅಲ್ಲ ಅಂತ, ಅಷ್ಟು ಬಲಿಷ್ಠ ನಾರಾಯಣ ಅಂತ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲಕ್ಕಿಸನು, ಲೋಕದೊಳೊಬ್ಬನೇ ತ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ. ಅಂದರೆ ಅಬ್ಬರದ ಹೆದ್ದೈವ, ಇವನು ಯಾರನ್ನೂ ಲೆಕ್ಕ ಮಾಡಲ್ಲ, ಲೆಕ್ಕಿಸನು. ಮತ್ತು ಲೋಕದೊಳೊಬ್ಬನೇ, ಈ ಲೋಕದಲ್ಲಿ ಅವನೊಬ್ಬನೇ ಎಲ್ಲರಲ್ಲೂ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಿಸೋದು ಅವನೊಬ್ಬನೇ. ಹಾಗಾಗಿ ಬಾಧ್ಯ ಬಾಧಕ, ಒಂದು ವಸ್ತುವಲ್ಲಿ ಇದ್ದುಕೊಂಡು ಒಬ್ಬರಿಗೆ ಬಾಧೆ ಕೊಡ್ತಾನೆ, ಅಂದರೆ ನೋವು ಉಂಟು ಮಾಡ್ತಾನೆ. ಆ ವ್ಯಕ್ತಿಯಲ್ಲಿ ಇದ್ದುಕೊಂಡು ಅವನೇ ನೋವನ್ನು ಅನುಭವಿಸ್ತಾನೆ ಅಂತಾಗುತ್ತೆ. ಹಾಗಾಗಿ ಅವನಿಗೆ ನೋವು ಕೊಡುವವನು ಅವನೇ, ಇನ್ನೊಂದು ವ್ಯಕ್ತಿಯಲ್ಲಿ ಇದ್ದುಕೊಂಡು ನೋವು ಅನುಭವಕ್ಕೆ ತಂದು ಕೊಡುವವನು ಅವನೇ. ಆದರೆ ಇಲ್ಲಿ ಭಗವಂತನಿಗೆ ನೋವಿಲ್ಲ, ಅವನು ಸದಾನಂದೈಕ ದೇಹನು, ಜ್ಞಾನಾನಂದಮಯ, ಅವನಿಗೆ ನೋವಿಲ್ಲ, ನೋವಿನ ಅಂಟಿಲ್ಲ. ಆದರೆ ಆ ಜೀವನಿಗೆ ಅವರವರ ಕರ್ಮಾನುಸಾರವಾಗಿ ಆ ನೋವಿನ ಅನುಭವವನ್ನು ಕೊಡ್ತಾನೆ. ಮತ್ತು ಇನ್ನೊಬ್ಬನಲ್ಲಿ ಇದ್ದುಕೊಂಡು ಅನುಭವ ಕೊಡಲಿಕ್ಕೆ ಇನ್ನೊಬ್ಬನಲ್ಲಿ ನಿಂತ್ಕೊಂಡು ಅವನೇ ನೋವು ಮಾಡ್ತಾನೆ. ಆ ಜೀವನಲ್ಲಿ ಇದ್ದುಕೊಂಡು ಕರ್ಮಾನುಸಾರವಾಗಿ ಅವನಿಗೆ ದುಃಖಗಳನ್ನು ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ನಿರ್ಭೀತ. ಈ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ಅವನು ಯಾರಿಗೂ ಹೆದರಲ್ಲ. ಯಾಕೆಂದರೆ ಅವನಿಗಿಂತ ದೊಡ್ಡದು ಏನೂ ಇಲ್ಲ ಬ್ರಹ್ಮಾಂಡದಲ್ಲಿ. ಲಕ್ಷ್ಮೀದೇವಿ, ವಾಯು, ಬ್ರಹ್ಮಾದಿಗಳೆಲ್ಲರೂ ಅವನಿಗಿಂತ ತುಂಬ ಸಣ್ಣವರು. ಹಾಗಾಗಿ ನಿರ್ಭೀತ ಅಂತ, ಅವನು ಯಾರನ್ನೂ ಲೆಕ್ಕಿಸಲ್ಲ ಅಂತ ಹೇಳ್ತಾರೆ. ಆದರೆ ವಾತ್ಸಲ್ಯದಿಂದ ಮಾತ್ರ ಅವನು ಒಲಿತಾನೆ. ಆ ದೇವತೆಗಳಿಗೆ ವಾತ್ಸಲ್ಯದಿಂದ ಅವರಲ್ಲಿ ನಿಂತ್ಕೊಂಡು ಅವರಿಗೆ ಅಪರೋಕ್ಷಾದಿ ಜ್ಞಾನಗಳನ್ನು ಕೊಡ್ತಾ ಅನಂತ ರೂಪಗಳಲ್ಲಿ ಅವನು ತನ್ನನ್ನು ತಾನು ತೋರಿಸ್ಕೊಳ್ತಾ ನಿಂತಿರ್ತಾನೆ ಅಂತ. ಮತ್ತು ಇನ್ನೊಂದು ಕಡೆ ಅವನು ಭಕ್ತಾಧೀನ ಅಂತಲೂ ಹೇಳ್ತಾರೆ. ಅವನು ಭಕ್ತರಿಗೆ ಅಧೀನ. ಯಾಕೆಂದರೆ ತನ್ನ ಸ್ವೇಚ್ಛೆಯಿಂದ ಮಾತ್ರ ಅವನು ಅಧೀನ ಆಗ್ತಾನೆ. ಹಾಗಾಗಿ ಅವನು ಸರ್ವಾತೀತನಾದರೂ ಅವನು ಭಕ್ತಾಧೀನ. ಹಾಗಂತ ಅವನು ಯಾರನ್ನೂ ಲೆಕ್ಕಿಸಲ್ಲ ಅಂದರೆ ಅವನು ಯಾರನ್ನೂ ಲೆಕ್ಕಿಸೋ ಅವಶ್ಯಕತೆಯೇ ಇಲ್ಲ. ಅವನು ಎಲ್ಲದಕ್ಕಿಂತ ಅತೀತನಾದಂತಹ ಅವನು ಭಗವಂತ, ಸರ್ವೋತ್ತಮನು. ಮತ್ತು ಇದರ ಕೆಲವು ವಿಶೇಷ ಅರ್ಥಗಳನ್ನು ಚಿಂತನೆ ಮಾಡೋಣ. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು. ಅಂದರೆ ಆಗಲೇ ಹೇಳಿದಾಗೆ ಮಕ್ಕಳಲ್ಲಿ ನಿಂತು ಆಟ ಆಡ್ತಾನೆ, ತಂದೆಯಲ್ಲಿ ನಿಂತು ಆಶ್ಚರ್ಯಚಕಿತನಾಗಿ ಅವನೇ ನೋಡ್ತಾನಂತೆ. ಮಕ್ಕಳು ಎಷ್ಟು ಮುದ್ದಾಗಿ ಆಟ ಆಡ್ತಾರೆ ಅಂದ್ಬಿಟ್ಟು ತಂದೆಯಲ್ಲಿ ನಿಂತ್ಕೊಂಡು ಅವನೇ ನೋಡ್ತಾನೆ, ಅವನೇ ಅದನ್ನು ನೋಡಿ ಸುಖಪಡ್ತಾನೆ ಅಂತ. ಮತ್ತು ಇಲ್ಲಿ ದೇವರು ಕೃಷ್ಣನಾಗಿ ಬಂದಾಗ ಅವನು ಬಾಲ್ಯಲೀಲೆಗಳನ್ನು ನೋಡಿರ್ತೀವಿ. ಭಾಗವತದಲ್ಲಿ ದೇವಕಿ ವಸುದೇವರಲ್ಲಿ ನಿಂತ್ಕೊಂಡು ಮತ್ತು ನಂದ ಯಶೋಧರಲ್ಲಿ ನಿಂತ್ಕೊಂಡು ಗೋಪಾಲಕರಲ್ಲಿ ನಿಂತ್ಕೊಂಡು ಅವನು ಕೃಷ್ಣನಾಗಿ ಆಟ ಆಡಿ ಬಾಲ್ಯಲೀಲೆಗಳನ್ನು ತೋರಿಸ್ತಾನೆ. ಒಂದು ಕಡೆ ಒಬ್ಬನಲ್ಲಿ ನಿಂದಾಡುವನು, ತಾನೇ ಆಟ ಆಡ್ತಾನೆ. ಇನ್ನೊಂದು ಕಡೆ ತಂದೆ ತಾಯಿಗಳಲ್ಲಿ ನಂದ ಯಶೋದೆ ದೇವಕಿ ವಸುದೇವರಲ್ಲಿ ನಿಂತ್ಕೊಂಡು ಅವನನ್ನು ತನ್ನನ್ನು ತಾನೇ ನೋಡಿ ಆಶ್ಚರ್ಯಪಡ್ತಾನೆ ಅಂತ. ಮತ್ತು ಬೇಡುವನು ಒಬ್ಬನಲ್ಲಿ ನೀಡುವನು.
ಇಲ್ಲಿ ವಾಮನಾವತಾರದಲ್ಲಿ ಬಲಿ ಚಕ್ರವರ್ತಿಯಿಂದ ದೇವರು ವಾಮನಾಗಿ ಬಂದು ದಾನ ಬೇಡ್ತಾನೆ, 3 ಹೆಜ್ಜೆ ದಾನ ಬೇಕು ಅಂತ ಬೇಡ್ತಾನೆ. ಬಲಿಯಲ್ಲಿ ನಿಂತುಕೊಂಡು ಅವನೇ ದಾನ ಮಾಡ್ಕೊಳ್ತಾನೆ. ಇಲ್ಲಿ ಇಡೀ ಬ್ರಹ್ಮಾಂಡ ಅವನ ಸ್ವತ್ತು. ಬಲಿ ಚಕ್ರವರ್ತಿ ರಾಜನಾಗಿದ್ದರೂ ಕೂಡ ಅದು ಭಗವಂತನ ಸ್ವತ್ತಿಗೆ ದೇವರು ಅವನ ರಾಜ ಅಂತ ನಿಯಮನ ಮಾಡಿರ್ತಾನೆ, ಹಾಗಾಗಿ ಅವನ ರಾಜ ಅಷ್ಟೇ. ಹಾಗಾಗಿ ಅದು ಬಲಿ ಚಕ್ರವರ್ತಿ ಸ್ವತ್ತಲ್ಲ, ಅದು ವಾಮನನ ಸ್ವತ್ತೆ, ಆ ನಾರಾಯಣನ ಸ್ವತ್ತೆ. ಅದನ್ನು ಬಲಿ ತಾನು ದಾನ ಮಾಡಿದೆ ಅಂತ ಅಂದ್ಕೊಂಡು ದಾನ ಮಾಡ್ತಾರೆ. ಹಾಗಾಗಿ ಬಲಿ ಚಕ್ರವರ್ತಿ ಹೆಂಡತಿ ಬಲಿ ಚಕ್ರವರ್ತಿ ದಾನ ಮಾಡಿದ ನಂತರ ದೇವರು ಅವನ ಪಾದಗಳನ್ನು ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಅವನ ಪಾತಾಳಕ್ಕೆ ತಳ್ತಾನೆ ದೇವರು. ಆಗ ಬಲಿ ಚಕ್ರವರ್ತಿ ಹೆಂಡತಿ ಬಂದು ವಾಮನನಲ್ಲಿ ಕ್ಷಮೆ ಕೇಳ್ತಾಳೆ, ತ್ರಿವಿಕ್ರಮನಲ್ಲಿ ಕ್ಷಮೆ ಕೇಳ್ತಾಳೆ, ನನ್ನ ಗಂಡ ತನ್ನ ದಾನದಲ್ಲಿ ಮಾಡಿದ ತಪ್ಪನ್ನು ಕ್ಷಮಿಸು ಅಂತ. ಆಗ ದೇವರು ಹೇಳ್ತಾನೆ, ನಿನ್ನ ಗಂಡ ತನ್ನಂತಾನೇ ಕೊಟ್ಟನಮ್ಮ, ಅಷ್ಟು ತನ್ನಂತಾನೇ ದಾನವಾಗಿ ಕೊಟ್ಬಿಟ್ಟ, ಇನ್ನೇನು ತಪ್ಪು ಹುಡುಕ್ಲಿ ಅಂತ ಕೇಳ್ತಾನೆ. ಯಾಕೆಂದರೆ ಭಗವಂತ ಯಾರಲ್ಲೂ ದೋಷ ಹುಡುಕಲ್ಲ. ಆಗ ಬಲಿ ಚಕ್ರವರ್ತಿ ಹೆಂಡತಿ ಹೇಳ್ತಾಳಂತೆ, ಅಪ್ಪ ಇಡೀ ಬ್ರಹ್ಮಾಂಡ ನಿನ್ನ ಸ್ವತ್ತನ್ನು ತನ್ನದು ಅಂದ್ಕೊಂಡು ಅವನಿಗೆ ದಾನ ಮಾಡ್ದ, ಅದೇ ದೊಡ್ಡ ತಪ್ಪು, ಅದೇ ಮಹಾಪರಾಧ, ಹಾಗಾಗಿ ಅವನನ್ನು ಕ್ಷಮಿಸು ಅಂತ ಕೇಳ್ತಾಳೆ ಬಲಿ ಚಕ್ರವರ್ತಿ ಹೆಂಡತಿ. ಮತ್ತೆ ಸುಧಾಮ ಕೃಷ್ಣ, ಸುಧಾಮನಲ್ಲಿ ನಿಂತ್ಕೊಂಡು ಸುಧಾಮ ಕೃಷ್ಣನಿಂದ ಏನು ಯಾಚನೆ ಮಾಡಲ್ಲ, ಆದರೆ ಕೃಷ್ಣ ಸುಧಾಮನಿಂದನೇ ಯಾಚನೆ ಮಾಡ್ತಾನೆ ಆ 3 ಹಿಡಿ ಅವಲಕ್ಕಿಗೆ. ಆದರೆ ಅಷ್ಟು ಸಂಪತ್ತನ್ನು ಸುಧಾಮನಿಗೆ ಕರುಣೆಯಿಂದ ಕೊಡ್ತಾನೆ ಕೃಷ್ಣ. ಮತ್ತು ಪುರಂದರದಾಸರ ಚರಿತ್ರೆಯಲ್ಲಿ ಅವರು ಸೀನಪ್ಪನಾಗಿದ್ದಾಗ ಬಹಳ ಜಿಪುಣನಾಗಿರ್ತಾರೆ ಪುರಂದರದಾಸರು. ಆಗ 1 ಕಿಲುಬು ಕಾಸು ಬೇಕು ಅಂತ ಒಂದು ಬ್ರಾಹ್ಮಣ ರೂಪದಲ್ಲಿ ಪಾಂಡುರಂಗ ಬಂದು 6 ತಿಂಗಳು ಪುರಂದರದಾಸರು ಮನೆ ಅಲಿತಾರಂತೆ. ಯಾವಾಗ ಕೊಡ್ತೀಯ ನನಗೆ ಕಿಲುಬು ಕಾಸು, ಯಾವಾಗ ಕೊಡ್ತೀಯ ಕಾಸು ಅಂದ್ಬಿಟ್ಟು ಆ ಒಂದು ಸಣ್ಣ ನಾಣ್ಯಕ್ಕೋಸ್ಕರ ಪುರಂದರದಾಸರ ಹಿಂದೆ 6 ತಿಂಗಳು ಬಿದ್ದು ಯಾಚನೆ ಮಾಡ್ದ ಪುರಂದರದಾಸರ ಹತ್ರ. ಆಮೇಲೆ ಪುರಂದರದಾಸರಿಂದ ಆ ನಾಣ್ಯವನ್ನು ಕೊಡಿಸ್ಕೊಂಡ ತಕ್ಷಣ ಬೇಡದ ಕೊಡಿಸ್ಕೊಂಡ. ಪುರಂದರದಾಸರಲ್ಲಿ ಇದ್ದುಕೊಂಡು ತನ್ನಗೆ ತಾನೇ ಕೊಟ್ಟ ನಾಣ್ಯವನ್ನು. ಮತ್ತು ಪುರಂದರದಾಸರಿಗೆ ಎಷ್ಟು ವೈರಾಗ್ಯವನ್ನು ಕೊಟ್ಟ ಅಂದರೆ ಅವರು ಅಷ್ಟು ಸಂಪತ್ತನ್ನು ಕೃಷ್ಣಾರ್ಪಣ ಅಂತ ಒಂದು ತುಳಸಿದಳ ಇಟ್ಟು ಕೃಷ್ಣಾರ್ಪಣ ಅಂದರು. ಆ ರೀತಿಯಲ್ಲಿ ಪುರಂದರದಾಸರ ಸರ್ವಸ್ವವನ್ನು ತಾನು ಸ್ವೀಕಾರ ಮಾಡಿದ. ಅಂದರೆ ಪುರಂದರದಾಸರಿಗೆ ತಮ್ಮ ಸಂಪತ್ತನ್ನು ದೇವರು ಕಸಿದುಕೊಂಡ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಪುರಂದರದಾಸರಲ್ಲಿ ಆ ಜ್ಞಾನ, ಆ ಭಕ್ತಿ, ಆ ವೈರಾಗ್ಯ, ಅವನಿಗೆ ಆ ಸೇವೆ ಬೇಕಿತ್ತು. ಹಾಗಾಗಿ ಪುರಂದರದಾಸರು ಅಷ್ಟು ಸಂಪತ್ತನ್ನು ದಾನ ಮಾಡಿದ ನಂತರ ಅವರು ಪಟ್ಟ ಸುಖ ಇದೆಯಲ್ಲ, ಅದು ಮಹಾಸುಖ. ಅವರು ಅಷ್ಟು ಧನವಂತರಾಗಿದ್ದಾಗಲೂ ಅವರು ಅಷ್ಟು ಸುಖ ಪಡಲಿಲ್ಲ. ಆದರೆ ಕೃಷ್ಣಾರ್ಪಣ ಅಂದ ನಂತರ ಅವರಿಗೆ ಸಿಕ್ಕ ಸುಖ ಅದು ಬ್ರಹ್ಮಾನಂದ, ಅದೇ ಬಿಂಬದಲ್ಲಿ ಇದ್ದುಕೊಂಡು ಸ್ವರೂಪಾನಂದ ಸುಖ. ಹಾಗಾಗಿ ಇಲ್ಲಿ ಪುರಂದರದಾಸರಲ್ಲಿ 6 ತಿಂಗಳು ಯಾಚನೆ ಮಾಡ್ತಾನೆ ದೇವರು, ಒಬ್ಬರಲ್ಲಿ ನಿಂತು ಬೇಡುವನು ನೀಡುವನು ಅಂತ. ಮತ್ತೆ ಪುರಂದರದಾಸರಿಂದನೇ ಆ ನಾಣ್ಯವನ್ನು ಕೊಡಿಸ್ಕೊಳ್ತಾನೆ, ಮತ್ತೆ ಪುರಂದರದಾಸರು ಉದ್ಧಾರ ಮಾಡ್ತಾನೆ. ಹಾಗಾಗಿ ಎಲ್ಲರಲ್ಲೂ ನಿಂತು ಎಲ್ಲ ವ್ಯಾಪಾರಗಳನ್ನು ಮಾಡ್ತಾ ಭಕ್ತರ ಉದ್ಧಾರವನ್ನು ಮಾಡ್ತಾನೆ ಅಂತ ಅರ್ಥ. ಮತ್ತೆ ಮಾತಾಡುವನು ಬೆರಗಾಗಿ, ಇಲ್ಲಿ ಗೋವರ್ಧನ ಗಿರಿ, ಅದನ್ನು ಎಡಗೈಯ ಕಿರುಬೆರಳಲ್ಲಿ ದೇವರು ಆ ಗಿರಿಯನ್ನು ಎತ್ತಾನೆ. ಮತ್ತು ಕಾಳಿಯ ಮರ್ದನ ಅಂದರೆ ಆ ಸರ್ಪದ ಮೇಲೆ ನಿಂತು ಒಂದು ನೃತ್ಯ ಮಾಡ್ತಾನೆ. ಆಗ ಗೋಪಾಲಕರಲ್ಲಿ, ಋಷಿಗಳಲ್ಲಿ, ದೇವತೆಗಳಲ್ಲಿ ಎಲ್ಲರಲ್ಲೂ ನಿಂತು ಬೆರಗಾಗಿ ಮಾತಾಡುವನು. ಅಂದರೆ ದೇವತೆಗಳೆಲ್ಲ ಅವರವರಲ್ಲೇ ಮಾತಾಡ್ಕೋತಾರಂತೆ ಭಗವಂತನ ಮಹಿಮೆ ಏನು, ಅವನ ಲೀಲೆ ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ದೇವತೆಗಳಲ್ಲಿ ಇದ್ದುಕೊಂಡು ಅವನೇ ಮಾತಾಡ್ಕೋತಾನೆ, ಒಬ್ಬರಿಂದೊಬ್ಬರು ಪರಸ್ಪರ ಮಾತಾಡ್ಕೊಳ್ತಾನೆ. ಅದೇ ರೀತಿಯಲ್ಲಿ ಅವನೇ ಇನ್ನೊಂದು ಕಡೆ ನಿಂತು ತನ್ನ ಲೀಲೆಗಳನ್ನು ತೋರಿಸ್ತಾನೆ ಅಂತ. ಹಾಗಾಗಿ ಭಕ್ತರಿಂದ ಸ್ತುತಿ ಮಾಡಿಸಿಕೊಂಡು ಅವರನ್ನು ಉದ್ಧಾರ ಮಾಡ್ತಾನೆ ಅಂತ. ಅವನಿಗೆ ಆ ಸ್ತುತಿಯಿಂದ ಏನೂ ಆಗಬೇಕಾಗಿಲ್ಲ ಭಗವಂತನಿಗೆ. ಯಾರು ಏನು ಸ್ತುತಿ ಮಾಡಲಿ ಬಿಡಲಿ, ದೇವರು ಸದಾನಂದಮಯ, ಸರ್ವತಂತ್ರ ಸ್ವತಂತ್ರ, ಎಲ್ಲದಕ್ಕೂ ಅತೀತ. ಹಾಗಾಗಿ ಲಕ್ಷ್ಮೀಪತಿ ಬ್ರಹ್ಮವಾಯುಗಳೇ ಸ್ತುತಿ ಮಾಡ್ತಾರೆ ಅವನ್ನ. ಲಕ್ಷ್ಮೀದೇವಿ ಪ್ರಳಯ ಕಾಲದಲ್ಲೂ ಅವನು ಸ್ತುತಿ ಮಾಡ್ತಿರ್ತಾಳೆ. ಅಂಥವನಿಗೆ ಯಾರ ಸ್ತುತಿಯೂ ಬೇಕಿಲ್ಲ, ಆದರೆ ಕೇವಲ ಭಕ್ತರ ಉದ್ಧಾರಕ್ಕಾಗಿ ತಾನು ಸ್ತುತಿ ಮಾಡಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಮಾತಾಡುವನು ಬೆರಗಾಗಿ, ಅವನನ್ನು ತನ್ನನ್ನು ತಾನು ಹೊಗಳಿಸ್ಕೊಳ್ತಾನೆ ಅಂತ. ಮತ್ತೆ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲಕ್ಕಿಸನು. ಇಲ್ಲಿ ನರಸಿಂಹಾವತಾರದಲ್ಲಿ ಆರ್ಭಟದಿಂದ ಕಂಬವನ್ನು ಸೀಳಿ ಗರ್ಜನೆ ಮಾಡಿಕೊಂಡು 14 ಲೋಕಗಳು ಆ ಗರ್ಜನೆಗೆ ನಡುಗೋಗುತ್ತೆ. ಆ ರೀತಿಯಲ್ಲಿ ಗರ್ಜನೆ ಮಾಡಿಕೊಂಡು ಆರ್ಭಟದಿಂದ ಬಂದು ಅಸುರ ಅವನಿಗೆ ಲೆಕ್ಕಕ್ಕೆ ಇಲ್ಲ. ಆ ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಹೊರ ಪಡೆದಿರ್ತಾನೆ ಅನ್ನೋ ಒಂದು ಕಾರಣಕ್ಕೆ ಕೆಲವು ಗಂಟೆಗಳ ಕಾಲ ಅವನ ಹತ್ರ ಯುದ್ಧ ಮಾಡಿದ ಹಾಗೆ ವರ್ತಿಸ್ತಾನೆ ದೇವರು, ನಾಟಕ ಮಾಡ್ತಾನೆ. ಆದರೆ ಭಗವಂತನ ಶಕ್ತಿ ಮುಂದೆ ಎಲ್ಲರೂ ತೃಣ. ಹಾಗಾಗಿ ಅವನು ಅಬ್ಬರದ ಹೆದ್ದೈವ ಮತ್ತೊಬ್ಬರನ್ನು ಲೆಕ್ಕಿಸನು. ಯಾವ ದೇವತೆಗಳಾಗಲಿ, ಯಾವ ಅಸುರರಾಗಲಿ, ಯಾರೂ ಅವನಿಗೆ ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಎಲ್ಲರಲ್ಲಿ ನಿಂತು ಎಲ್ಲವನ್ನೂ ಮಾಡುವವನೇ ಅವನಾದ್ದರಿಂದ ಮತ್ತೊಬ್ಬರನ್ನು ಲೆಕ್ಕಿಸನು. ಅಬ್ಬರದ ಹೆದ್ದೈವ, ಎಲ್ಲ ದೇವತೆಗಳಿಗಿಂತ, ವಾಯುದೇವರು ಬ್ರಹ್ಮದೇವರಿಗಿಂತ, ಲಕ್ಷ್ಮಿಗಿಂತ ದೊಡ್ಡದಾದಂತಹ ದೈವ. ಹೆದ್ದೈವ ಅಂದರೆ ಹಿರಿಯ ದೈವ ಅಂತ. ಹಾಗಾಗಿ ಹರಿ ಸರ್ವೋತ್ತಮತ್ವ ಹೇಳುತ್ತಿಲ್ಲಿ. ಮತ್ತೆ ಲೋಕದಳು
ಒಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತ. ಅಂದರೆ ರಾಮಕೃಷ್ಣಾವತಾರದಲ್ಲಿ ಅವನು ಅಸುರರನ್ನ ಸಂಹಾರ ಮಾಡ್ತಾನೆ, ಅಲ್ಲಿ ಅವನು ಕೊಲ್ತಾನೆ. ಹಾಗಾಗಿ ಅವನು ಬಾಧಕ, ಅಸುರರಿಗೆ ನೋವನ್ನುಂಟು ಮಾಡ್ತಾನೆ, ಕೊಲ್ತಾನೆ. ಮತ್ತು ರಾವಣ ಕಂಸ ಇವರಲ್ಲಿ ನಿಂತುಕೊಂಡು ತಾನೇ ಕೊಲ್ಲಿಸಿಕೊಳ್ತಾನೆ, ಅಲ್ಲಿ ಬಾಧ್ಯನಾಗ್ತಾನೆ. ಹಾಗಾಗಿ ತನ್ನನ್ನು ತಾನೇ ಕೊಲ್ಲಿಸಿಕೊಂಡಾಗ ಅಸುರರಿಗೆ ನೋವಾಗುತ್ತೆ, ಆದರೆ ಭಗವಂತನಿಗೆ ಆ ನೋವಿನ ಲೇಪ ಇರಲ್ಲ. ಹಾಗಾಗಿ ಅವನು ಸದಾನಂದಮಯ, ಜ್ಞಾನಾನಂದಮಯ ಅವನು. ಹಾಗಾಗಿ ಸುಖ ದುಃಖ ಇದೆಲ್ಲ ಕರ್ಮಾನುಸಾರ ನೋವು ನಲಿವು, ಒಂದು ಕಡೆ ನೋವನ್ನು ಕೊಡ್ತಾನೆ, ಒಂದು ಕಡೆ ಆ ಜೀವನದಲ್ಲಿ ಇದ್ದುಕೊಂಡು ನೋವನ್ನು ಆ ಜೀವನಿಗೆ ಅನುಭವಕ್ಕೆ ತಂದು ಕೊಡ್ತಾನೆ. ಆದರೆ ಭಗವಂತನಿಗೆ ಯಾವುದು ಲೇಪ ಇರಲ್ಲ ಅಂತ ಹೇಳ್ತಾ, ಮತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಇದಕ್ಕೆ ನಿರ್ಣಯ ಕೊಡ್ತಾರೆ. ಶರೀರದ ಪಂಚಭೌತಿಕವಾದಂತಹ ಶರೀರಕ್ಕೆ ಯಾತನೆ ಉಂಟು, ಆದರೆ ಭಗವಂತ ಜ್ಞಾನಾನಂದಮಯ ಶರೀರ, ಅವನಿಗೆ ಈ ಅನುಭವ ಮಾತ್ರ ಜೀವರಿಗೆ ತಂದುಕೊಡ್ತಾನೆ, ಕಷ್ಟದ ಸುಖದ ಅನುಭವಗಳನ್ನು ತಂದುಕೊಡ್ತಾನೆ. ಆದರೆ ಅವನು ಸದಾ ಜ್ಞಾನಾನಂದಮಯ, ಅವನು ನಿರ್ಲಿಪ್ತ, ಅವನು ಎಲ್ಲದಕ್ಕಿಂತ ಅತೀತ ಅಂತ ಹೇಳ್ತಾ, ಮತ್ತು ಎಲ್ಲರಲ್ಲಿ ಇದ್ದು ಕೂಡ ಅವನು ಯಾರಿಗೆ ಕಣ್ಣಿಗೆ ಕಾಣಿಸಲ್ಲ. ಯಾವ ರೀತಿಯಲ್ಲಿ ಅಂದರೆ, ಹಿಂದೆ ಹೇಳಿದ ಹಾಗೆ ಅರಣ್ಯಕಾಷ್ಟದಲ್ಲಿ ಅಗ್ನಿ ಇರುತ್ತೆ, ಆದರೆ ಅಗ್ನಿ ಮಥನ ಮಾಡೋ ತನಕ ಅದು ಕಾಣಿಸಲ್ಲ. ಮತ್ತು ಮೊಸರಲ್ಲಿ ತುಪ್ಪ ಇರುತ್ತೆ, ಆದರೆ ಆ ಮೊಸರನ್ನು ಕಡೆದು ಅದನ್ನು ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ಕಾಯಿಸಿದಾಗ ಮಾತ್ರ ತುಪ್ಪ ಕಾಣಿಸುತ್ತೆ. ಈ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಎಲ್ಲರಿಂದ ಮಾಡಿಸ್ತಾ ತನ್ನ ಭಕ್ತರಿಗೆ ಅವನು ಧ್ಯಾನ ಗೋಚರನಾಗ್ತಾನೆ. ಭಕ್ತರಿಗೆ ಧ್ಯಾನದಲ್ಲಿ ತನ್ನನ್ನು ತಾನು ಕಾಣಿಸಿಕೊಳ್ತಾನೆ, ಅವನ ಇಚ್ಛೆಯಿಂದ ಕಾಣಿಸಿ ಅವರನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲಕ್ಕಿಸನು, ಲೋಕದಳು ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ. ಹಾಗಾಗಿ ಸರ್ವನಿಯಾಮಕ, ಎಲ್ಲರಲ್ಲೂ ಇದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿಸುವುದು ಭಗವಂತನೇ. ಆದರೆ ಜೀವರಿಗೆ ಅಂಥ ಅನುಭವಗಳನ್ನು ಕೊಡ್ತಾ ತನ್ನ ಭಕ್ತರನ್ನು ಸ್ತುತಿ ಮಾಡಿಸಿಕೊಂಡು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ, ಒಂದು ಪುರಂದರದಾಸು ಈ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ರವಿಚಂದ್ರ ಬುಧ ನೀನೆ ರಾಹುಕೇತು ನೀನೆ, ಕವಿ ಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯೂ ನೀನೆ ನವವಿಧಾನವು ನೀನೆ, ದಿವರಾತ್ರಿಯೂ ನೀನೆ ನವವಿಧಾನವು ನೀನೆ, ಭವರೋಗಹರ ನೀನೆ ಭೇಷಜನು ನೀನೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಋತುವತ್ಸರವು ನೀನೆ ವ್ರತಯುಗಾದಿಯು ನೀನೆ, ಕ್ರತುಹೋಮ ಯಜ್ಞ ಸದ್ಗತಿಯು ನೀನೆ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೆ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೆ, ಶ್ರುತಿಗೆ ಸಿಲುಕದ ಮಹಾಮಹಿಮನು ನೀನೆ, ಶ್ರುತಿಗೆ ಸಿಲುಕದ ಮಹಾಮಹಿಮನು ನೀನೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಈ ರೀತಿಯಲ್ಲಿ ಪುರಂದರದಾಸರು ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನವಗ್ರಹಗಳೆಲ್ಲದಲ್ಲೂ ನಿಂತುಕೊಂಡು ಆ ಎಲ್ಲ ನವಗ್ರಹಗಳಿಗೆ ಅದರದರ ಕಾರ್ಯಗಳನ್ನು ಮಾಡೋಕ್ಕೆ ಅದರಿಂದ ಮಾಡಿಸುವವನು ಭಗವಂತ ಅಂತ ಹೇಳ್ತಾ, ರವಿಚಂದ್ರ ಬುಧ ನೀನೆ ರಾಹುಕೇತುವು ನೀನೆ. ನಾರಾಯಣನ ಅನುಗ್ರಹ ಆದರೆ ಯಾವ ನವಗ್ರಹಗಳು
ಏನೂ ತೊಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕವಿಗುರು ಶನಿಯು ಮಂಗಳನು ನೀನೆ ಅಂತ, ದಿವರಾತ್ರಿಯು ನೀನೆ, ನವವಿಧಾನವು ನೀನೆ. ಅಂದರೆ ಹಗಲು ഇരുಳು ಮತ್ತು ನವವಿಧ ಭಕ್ತಿ ಎಲ್ಲವೂ ಭಗವಂತ. ಮತ್ತು ಭವರೋಗಹರ ನೀನೆ, ಈ ಭವವನ್ನು ಬಿಡಿಸುವನು. ಅಂದರೆ ಭವರೋಗ ಅಂದರೆ ಈ ಹುಟ್ಟು ಸಾವು ಅನ್ನುವ ಈ ಚಕ್ರವನ್ನು, ಅದರಿಂದ ಹೊರಕ್ಕೆ ಜೀವನವನ್ನು ತೆಗೆದು ಮೋಕ್ಷವನ್ನು ಕೊಡುವವನು ನೀನೆ. ಭೇಷಜನು ನೀನೆ ಅಂದರೆ ಔಷಧಿಯೂ ನೀನೆ ಅಂತ ಹೇಳ್ತಿದ್ದಾರೆ. ಮತ್ತು ಪಕ್ಷಮಾಸವು ನೀನೆ, ಪರ್ವಕಾಲವು ನೀನೆ, ನಕ್ಷತ್ರ ಯೋಗ ತಿಥಿಕರಣ ನೀನೆ ಅಂತ ಹೇಳ್ತಾರೆ. ಅಕ್ಷಯವೆಂದು ದ್ರೌಪದಿಯ ಮಾನವನು ಕಾಯ್ದ ಪಕ್ಷಿವಾಹನ ದೀನ ರಕ್ಷಕನು ನೀನೆ ಅಂತ ಹೇಳ್ತಾರೆ. ದ್ರೌಪದಿಯನ್ನು ಕಾಯ್ದಂತಹ ಕೃಷ್ಣ ನಮ್ಮನ್ನು ಕಾಯಲಿ ಅಂತ ಕೇಳ್ತಾರೆ ಸ್ತುತಿ ಮಾಡ್ತಾ. ಮತ್ತು ಋತುವತ್ಸರವು ನೀನೆ, ವ್ರತಯುಗಾದಿ ಎಲ್ಲ ವ್ರತಗಳು, ಎಲ್ಲ ಯಜ್ಞಗಳು, ಯಾಗಗಳು, ಹೋಮಗಳು, ಕ್ರತು ಹೋಮ ಯಜ್ಞ ಸದ್ಗತಿಯು ನೀನೆ. ಮೋಕ್ಷ ಫಲ ಕೊಡುವವನು ಅವನೇ, ಭಗವಂತನೇ. ಹಾಗಾಗಿ ಎಲ್ಲ ಸಾಧನೆ ಭಗವಂತನ ಪಡಿಲಿಕ್ಕಾಗಿ, ಮತ್ತು ಅವನ ಅನುಗ್ರಹವನ್ನು ಪಡೆದಂತಹ ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಗರುಡಶೇಷ ರುದ್ರಾದಿಗಳ ಅನುಗ್ರಹ, ಗುರುಗಳ, ಯತಿವರೇಣ್ಯರುಗಳ, ಹರಿದಾಸು ವರೇಣ್ಯರುಗಳ ಅಂದರೆ ಭಗವಂತನ ಭಕ್ತರ ಅನುಗ್ರಹ ಮತ್ತು ಭಗವದ್ ಅನುಗ್ರಹ, ಇದಕ್ಕಾಗಿ ಎಲ್ಲ ಸಾಧನೆ ಅದೇ ಸದ್ಗತಿ ಕೊಡುವಂಥದ್ದು. ಮತ್ತು ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೇ, ಶ್ರುತಿಗೆ ಸಿಲುಕದ ಮಹಾಮಹಿಮನು ನೀನೆ. ಎಲ್ಲರಲ್ಲೂ ನಿಂತು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ವೇದಗಳಿಗೂ ಅತೀತ ಭಗವಂತ, ಲಕ್ಷ್ಮೀದೇವಿಗೂ ಅತೀತ, ಸರ್ವಾತೀತ ಅಂತ ಹೇಳ್ತಾ, ತ್ರಿಗುಣಗಳಿಗೆ ಅತೀತ, ವೇದಗಳಿಗೆ ಅತೀತ, ಲಕ್ಷ್ಮೀದೇವಿಗೆ ಅತೀತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪುರಂದರದಾಸರು ಭಗವಂತನ ಕರ್ತೃತ್ವವನ್ನು ಹೇಳ್ತಾರೆ. ಮತ್ತು ತುಳಸಿದಾಸರು ಜಾನಕಿನಾಥ್ ಸಹಾಯ ಕರೆ ಜಬ್ ಕೋನ್ ಬಿಗಾಡ್ ಕರೆ ನರತೇರು ಅಂತ. ಅಂದರೆ ಯಾವಾಗ ಸಾಕ್ಷಾತ್ ರಾಮಚಂದ್ರನೇ ನಿನ್ನ ಪರವಾಗಿ, ನಿನ್ನ ಹಿಂದೆ ನಿನ್ನ ಸಂರಕ್ಷಣೆ ಮಾಡಲಿಕ್ಕೆ ನಿಂತ ಅಂದರೆ ಪ್ರಪಂಚದಲ್ಲಿ ಯಾರು ನಿನ್ನ ಏನು ಮಾಡೋಕ್ಕಾಗತ್ತೆ ಅಂತ ತುಳಸಿದಾಸರು ರಾಮದೇವ್ರನ್ನ ಈ ರೀತಿ ಸ್ತುತಿ ಮಾಡ್ತಾರೆ. ಹಾಗಾಗಿ ಒಬ್ಬರಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಎಲ್ಲರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಭಕ್ತರಿಂದ ಸ್ತುತಿ ಮಾಡಿಸ್ಕೊಳ್ತಾನೆ. ಅಬ್ಬರದ ಹೆದ್ದೈವನಿವ, ಮತ್ತೊಬ್ಬರನ್ನು ಲಕ್ಕಿಸನು, ಸರ್ವೋತ್ತಮನು. ಹಾಗಾಗಿ ಲೋಕದಲ್ಲಿ ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ಹೇಳ್ತಾ, ಕಾರಣ ಭಗವಂತ. ಮತ್ತು ಈ ಪುರಂದರದಾಸರು ಸ್ತುತಿ ಮಾಡಿದ ರೀತಿಯಲ್ಲಿ ಭಗವಂತನ ಸ್ಮರಣೆಯಿಂದ ಮೋಕ್ಷ ಸಾಧನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ, ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜಾಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ, ಶ್ರೀ ಹಯಾಸ್ಯ ವಿಠಲ ಅಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರಿಯತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.